ಎಲ್ಲ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ಗೆ ನಮಸ್ಕಾರ. ಷೇರು ಮಾರುಕಟ್ಟೆ ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ ಅಲ್ವಾ? ಆದ್ರೆ ಅದರ ಮೂಲ ತತ್ವಗಳಿದೆಯಲ್ಲ, ಅದು ತುಂಬಾನೇ ಸಿಂಪಲ್. ಸೊ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಆ ಬೇಸಿಕ್ಸ್ ಅನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗಾಗ್ಲೇ ಅನುಭವ ಇದ್ದವರಿಗೂ ಸರಿ ಅಥವಾ ಈಗಷ್ಟೇ ಶುರು ಮಾಡ್ತಿರೋರಿಗೂ ಸರಿ, ಈ ಮಾಹಿತಿ ಖಂಡಿತವಾಗಿಯೂ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡುತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಶುರು ಮಾಡಿಯೇ ಬಿಡೋಣ. ನಮ್ಮ ಇವತ್ತಿನ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಯಾಕಪ್ಪ ಈ ಷೇರುಗಳ ಬೆಲೆ ಒಂದೇ ಸಮ ಇರಲ್ಲ, ಪ್ರತಿ ಸೆಕೆಂಡ್ಗೂ ಮೇಲೆ ಕೆಳಗೆ ಆಡ್ತಾನೇ ಇರುತ್ತೆ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗೆ ಸಿಂಪಲ್ ಆಗಿ ಉತ್ತರ ಹುಡುಕೋಣ. ಯಾವುದೇ ಒಂದು ಗೇಮ್ ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ಅದ್ರಲ್ಲಿರೋ ಆಟಗಾರರು ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಸ್ಟಾಕ್ ಮಾರ್ಕೆಟ್ ಕೂಡ ಒಂದ್ ರೀತಿ ಗೇಮ್ ಇದ್ಹಾಗೆ. ಇಲ್ಲೂ ಕೂಡ ಪ್ರಮುಖವಾಗಿ 3 ಜನ ಆಟಗಾರರಿದ್ದಾರೆ. ಅವರೇ ನೋಡಿ ಈ ಇಡೀ ಮಾರ್ಕೆಟ್ ಅನ್ನ ನಡೆಸೋದು. ಹಾಗಾದ್ರೆ ಯಾರೋ ಆ 3 ಜನ? ಮೊದಲನೇದಾಗಿ ಕೊಳ್ಳೋರು ಅಂದ್ರೆ ಬಾಯರ್ಸ್, ಎರಡನೇದಾಗಿ ಮಾರೋರು ಅಂದ್ರೆ ಸೆಲ್ಲರ್ಸ್, ಮತ್ತು ಮೂರನೇದಾಗಿ ಇವರಿಬ್ಬರನ್ನು ಒಟ್ಟಿಗೆ ತರೋ ಎಕ್ಸ್ಚೇಂಜ್, ನಮ್ಮಲ್ಲಿ NSE BSE ಅಂತ ಇದೆಯಲ್ಲ ಅದೇ. ಸರಿ, ಈಗ ಪ್ರತಿಯೊಬ್ಬರ ರೋಲ್ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸರಿ, ಮೊದಲು ಬರೋದು ಕೊಲ್ಲೋರು ಅಂದ್ರೆ ಬಾಯರ್ಸ್. ಇವರು ಯಾರು? ಸಿಂಪಲ್, ಒಂದು ಕಂಪನಿಯ ಶೇರ್ ಬೇಕು ಅಂತ ಅನ್ಕೊಂಡಿರೋರು. ಈಗ ನೋಡಿ, ಒಂದು ಕಂಪನಿ ಬಗ್ಗೆ ಒಳ್ಳೆ ನ್ಯೂಸ್ ಬಂತು ಅನ್ಕೊಳ್ಳಿ, ಆಗೇನಾಗತ್ತೆ? ಅಬ್ಬಾ, ಈ ಕಂಪನಿ ಮುಂದೆ ಚೆನ್ನಾಗಿ ಬೆಳೆಯುತ್ತೆ, ಇದರ ಶೇರ್ ತಗೋಬೇಕು ಅಂತ ಜಾಸ್ತಿ ಜನ ಬರ್ತಾರೆ. ಹೀಗೆ ಕೊಳ್ಳೋರು ಜಾಸ್ತಿ ಆದಾಗ ಅದಕ್ಕೆ ಬೇಡಿಕೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೇನಾಗತ್ತೆ? ಸಹಜವಾಗೇ ಬೆಲೆ ಕೂಡ ಮೇಲಕ್ಕೆ ಹೋಗತ್ತೆ. ಕೊಳ್ಳೋರಿದ್ರೆ ಮಾರೋರು ಇರ್ಲೇಬೇಕಲ್ವಾ? ಅವರೇ ನಮ್ಮ ಸೆಲ್ಲರ್ಸ್. ಇವರು ತಮ್ಮ ಹತ್ರ ಇರೋ ಶೇರ್ಗಳನ್ನ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ಯಾಕೆ ಮಾರ್ತಾರೆ? ಒಂದ್ ವೇಳೆ ಕಂಪನಿ ಬಗ್ಗೆ ಏನಾದ್ರೂ ಕೆಟ್ಟ ನ್ಯೂಸ್ ಬಂದ್ರೆ, ಅಥವಾ ತಾವು ತಗೊಂಡಿದ್ದ ಬೆಲೆಗಿಂತ ಚೆನ್ನಾಗಿ ರೇಟ್ ಬಂದಿದೆ, ಪ್ರಾಫಿಟ್ ಬುಕ್ ಮಾಡೋಣ ಅಂತಾನೂ ಮಾರ್ಬೋದು. ಹೀಗೆ ಮಾರೋರು ಜಾಸ್ತಿ ಆದಾಗ ಏನಾಗತ್ತೆ? ಮಾರ್ಕೆಟ್ನಲ್ಲಿ ಆ ಶೇರ್ಗಳ ಸಪ್ಲೈ ಅಂದ್ರೆ ಪೂರೈಕೆ ಜಾಸ್ತಿ ಆಗತ್ತೆ. ಆಗ ಸಹಜವಾಗಿ ಅದರ ಬೆಲೆ ಕೆಳಗೆ ಬರುತ್ತೆ. ಸರಿ, ಈಗ ಕೊಳ್ಳೋರು ಇದ್ದಾರೆ, ಮಾರೋರು ಇದ್ದಾರೆ. ಇವರಿಬ್ರನ್ನು ಮೀಟ್ ಮಾಡ್ಸೋರ್ ಯಾರು? ಅದೇ ನೋಡಿ, ಎಕ್ಸ್ಚೇಂಜ್. ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿರೋದು NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಮತ್ತೆ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದನ್ನ ನಾವು ಒಂದ್ ರೀತಿ ಮಾರ್ಕೆಟ್ನ ಮಿಡಲ್ ಮ್ಯಾನ್ ಅಂತೆ ಕರಿಬೋದು. ಇದರ ಒಂದೇ ಕೆಲ್ಸ ಬಯರ್ಗಳ ಆರ್ಡರ್ಗಳನ್ನ ಸೆಲ್ಲರ್ಗಳ ಆರ್ಡರ್ ಜೊತೆ ಮ್ಯಾಚ್ ಮಾಡಿ ಟ್ರೇಡನ್ನ ಕಂಪ್ಲೀಟ್ ಮಾಡೋದು ಅಷ್ಟೇ. ಓಕೆ, ಈಗ ನಮಗೆ 3 ಆಟಗಾರರು ಯಾರು ಅಂತ ಗೊತ್ತಾಯ್ತು. ಆದ್ರೆ ಆ ಮೂಲ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆ ಈ ಷೇರುಗಳ ಬೆಲೆ ಪ್ರತಿ ಕ್ಷಣನೂ ಚೇಂಜ್ ಆಗ್ತಾನೆ ಇರುತ್ತೆ? ಇದರ ಹಿಂದೆ ಇರೋದು ಒಂದೇ ಒಂದು ಸಿಂಪಲ್ ರೂಲ್, ಅದೇ ಸಪ್ಲೈ ಅಂಡ್ ಡಿಮ್ಯಾಂಡ್, ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಬನ್ನಿ. ಅಂದ್ಕೊಳ್ಳಿ, ಒಂದು ಸೇಬು ಹಣ್ಣಿನ ಅಂಗಡಿ ಇದೆ. ಅಲ್ಲಿ ಒಂದೇ ಒಂದು ಸೇಬು ಇದೆ, ಆದ್ರೆ ಅದನ್ನ ಕೊಳ್ಳೋಕೆ 10 ಜನ ಕ್ಯೂ ನಿಂತಿದ್ದಾರೆ. ಆಗ ಆ ಅಂಗಡಿಯವನು ಏನ್ ಮಾಡ್ತಾನೆ? ರೇಟ್ ಜಾಸ್ತಿ ಮಾಡ್ತಾನೆ ಅಲ್ವಾ? ಯಾಕಂದ್ರೆ ಸೇಬು ಒಂದೇ, ಬೇಕಾದೋರು 10 ಜನ. ಡಿಮ್ಯಾಂಡ್ ಜಾಸ್ತಿ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲೂ ಆಗೋದು ಸೇಮ್ ಟು ಸೇಮ್ ಇದೇ. ನೋಡಿ, ಇದೇ ಆಟದ ಕ್ಲಿಯರ್ ಪಿಕ್ಚರ್. ಯಾವಾಗ ಬಯಸ್ ಜಾಸ್ತಿ ಇರ್ತಾರೋ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆ ಮೇಲಕ್ಕೆ ರಾಕೆಟ್ ತರ ಹೋಗುತ್ತೆ. ಅದೇ ಯಾವಾಗ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೋ ಸಪ್ಲೈ ಜಾಸ್ತಿಯಾಗಿ ಬೆಲೆ ಕೆಳಗೆ ಬರುತ್ತೆ. ಪ್ರತಿ ಕ್ಷಣವೂ ಮಾರ್ಕೆಟ್ನಲ್ಲಿ ಈ ಬಯರ್ಗಳು ಮತ್ತೆ ಸೆಲ್ಲರ್ಗಳ ಮಧ್ಯೆ ಒಂದು ಫೈಟ್ ನಡೀತಾನೇ ಇರುತ್ತೆ. ಈ ಫೈಟ್ನ ರಿಸಲ್ಟೇ ಸ್ಟಾಕ್ ಪ್ರೈಸ್. ಓಕೆ, ಥಿಯರಿ ಎಲ್ಲ ಅರ್ಥ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಟ್ರೇಡಿಂಗ್ ಆಪ್ ಓಪನ್ ಮಾಡಿ ಬೈ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆ ಸ್ಕ್ರೀನ್ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ನಿಜವಾಗ್ಲೂ ಏನೆಲ್ಲ ನಡೆಯುತ್ತೆ? ಬನ್ನಿ, ಒಂದು ಆರ್ಡರ್ನ ಜರ್ನಿಯನ್ನ ಟ್ರೇಸ್ ಮಾಡೋಣ. ಉದಾಹರಣೆಗೆ, ರಿಲಯನ್ಸ್ ಕಂಪನಿಯ 10 ಷೇರುಗಳನ್ನ ತಲಾ 2500 ರೂಪಾಯಿಯಂತೆ ಕೊಂಡುಕೊಳ್ಳಬೇಕು ಅಂತ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರಿ ಅಂದುಕೊಳ್ಳೋಣ. ಈ ಆರ್ಡರ್ ಹೇಗೆ ಪೂರ್ತಿಯಾಗುತ್ತೆ? ಈ ಆರ್ಡರ್ ಜರ್ನಿಯಲ್ಲಿರೋದು ಕೇವಲ 3 ಸಿಂಪಲ್ ಸ್ಟೆಪ್ಸ್. ಸ್ಟೆಪ್ 1, ನಿಮ್ಮ ಆರ್ಡರ್ ಮೊದಲು ಹೋಗೋದು ನಿಮ್ಮ ಬ್ರೋಕರ್ಗೆ, ಉದಾಹರಣೆಗೆ ಝಿರೋಧಾ, ಅಪ್ಸ್ಟಾಕ್ಸ್ ಇವರ ಥರ. ಸ್ಟೆಪ್ 2, ನಿಮ್ಮ ಬ್ರೋಕರ್ ತಕ್ಷಣ ಆ ಆರ್ಡರನ್ನ ಎಕ್ಸ್ಚೇಂಜ್ಗೆ ಅಂದ್ರೆ NSE ಅಥವಾ BSEಗೆ ಫಾರ್ವರ್ಡ್ ಮಾಡ್ತಾರೆ. ಇನ್ನು ಫೈನಲ್ ಸ್ಟೆಪ್, ಎಕ್ಸ್ಚೇಂಜ್ ತನ್ನ ಸಿಸ್ಟಮ್ನಲ್ಲಿ ಯಾರಪ್ಪ 2500 ರೂಪಾಯಿಗೆ ರಿಲಯನ್ಸ್ ಶೇರು ಮಾರೋರಿದ್ದೀರಾ ಅಂತ ಹುಡುಕುತ್ತೆ. ಅದಕ್ಕೆ ಆರ್ಡರ್ ಬುಕ್ ಅಂತಾರೆ. ಅಲ್ಲಿ ಸರಿಯಾದ ಸೆಲ್ಲರ್ ಸಿಕ್ಕಿದ ತಕ್ಷಣ ಇಬ್ರನ್ನೂ ಮ್ಯಾಚ್ ಮಾಡುತ್ತೆ. ಅಷ್ಟೇ, ಟ್ರೇಡ್ ಕಂಪ್ಲೀಟ್. ಹಾಗಾದ್ರೆ ಈಗಷ್ಟೇ ಹೇಳ್ನಲ್ಲ ಆರ್ಡರ್ ಬುಕ್ ಅಂತ, ಅದೇನು ಆಗಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ ಅದು ಒಂದು ಡಿಜಿಟಲ್ ಮಾರ್ಕೆಟ್ ಪ್ಲೇಸ್. ಅಲ್ಲಿ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಬಂದು ಮೀಟ್ ಮಾಡ್ತಾರೆ.
ಇಡೀ ಸ್ಟಾಕ್ ಮಾರ್ಕೆಟ್ನ ಆಕ್ಷನ್ ನಡೆಯೋದೇ ಈ ಆರ್ಡರ್ ಬುಕ್ನಲ್ಲಿ. ಅದಕ್ಕೆ ಇದನ್ನ ಮಾರ್ಕೆಟ್ನ ಹೃದಯ ಬಡಿತ ಅಂತ ಕರೆಯೋದು. ಯಾಕಂದ್ರೆ ಮಾರ್ಕೆಟ್ ಜೀವಂತವಾಗಿದೆಯೋ ಇಲ್ವೋ, ಅದರ ಏರಿಳಿತ, ಅದರ ಪಲ್ಸ್ ಎಲ್ಲವೂ ನಮ್ಗೆ ಗೊತ್ತಾಗೋದೇ ಈ ಆರ್ಡರ್ ಬುಕ್ ನೋಡಿದಾಗ. ಇದು ಒಂದು ಕ್ಷಣಾನೂ ಸುಮ್ಮನೆ ಇರಲ್ಲ, ಸದಾ ಚಲನೆಯಲ್ಲಿರುತ್ತೆ. ಈ ಆರ್ಡರ್ ಬುಕ್ನಲ್ಲಿ 2 ಸೈಡ್ ಇರುತ್ತೆ. ಒಂದು ಬಾಯ್ ಸೈಡ್, ಇಲ್ಲಿ ಕೊಳ್ಳೋರು ನಾವು ಇಷ್ಟು ಬೆಲೆ ಕೊಡ್ತೀವಿ ಅಂತ ನಿಂತಿರ್ತಾರೆ, ಇದನ್ನ ಬಿಟ್ ಪ್ರೈಸ್ ಅಂತಾರೆ. ಇನ್ನೊಂದ್ ಕಡೆ ಸೆಲ್ ಸೈಡ್, ಇಲ್ಲಿ ಮಾರೋರು ನಾವು ಇಷ್ಟು ಬೆಲೆಗೆ ಮಾರ್ತೀವಿ ಅಂತ ನಿಂತಿರ್ತಾರೆ, ಇದನ್ನ ಆಸ್ಕ್ ಪ್ರೈಸ್ ಅಂತಾರೆ. ಈ ಬಿಟ್ ಪ್ರೈಸ್ ಮತ್ತೆ ಆಸ್ಕ್ ಪ್ರೈಸ್ ಮಧ್ಯ ನಡೀತಿರೋ ಜಗ್ಗಾಟದಲ್ಲೇ ಆ ಷೇರಿನ ಕರೆಂಟ್ ಪ್ರೈಸ್ ಡಿಸೈಡ್ ಆಗೋದು. ಸರಿ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಿರುತ್ತೆ, ಇಲ್ಲಿ ಮೋಸ ಆಗೋ ಚಾನ್ಸಸ್ ಇರುತ್ತಲ್ವಾ? ಎಲ್ಲವೂ ನ್ಯಾಯವಾಗಿ ಸೇಫಾಗಿ ನಡೀತಿದೆ ಅಂತ ಗ್ಯಾರಂಟಿ ಮಾಡೋಕೆ ಯಾರಾದೂ ಬೇಕ್ತಾನೆ? ಆ ಜವಾಬ್ದಾರಿ ತಗೊಂಡಿರೋದೇ ಸೆಬಿ. ಇವ್ರನ್ನ ನಾವು ಮಾರ್ಕೆಟ್ನ ಪೊಲೀಸ್ ಅಥವಾ ಗಾರ್ಡಿಯನ್ ಅಂತ ಕರಿಬೋದು. ಸೆಬಿಯ ಮುಖ್ಯ ಕೆಲಸಗಳೇನು ಇಲ್ಲಿ ನೋಡಿ. ಮಾರ್ಕೆಟ್ನಲ್ಲಿ ಪ್ರೈಸ್ಗಳನ್ನ ಕೃತಕವಾಗಿ ಏರುಪೇರು ಮಾಡೋದನ್ನ, ಅಂದ್ರೆ ಮ್ಯಾನ್ಯುಪ್ಯುಲೇಷನ್ ಮಾಡೋದನ್ನ ತಡೆಯೋದು. ಕಂಪನಿ ಒಳಗಿನ ಮಾಹಿತಿ ಇಟ್ಕೊಂಡು ಟ್ರೇಡ್ ಮಾಡೋ ಇನ್ಸೈಡರ್ ಟ್ರೇಡಿಂಗ್ ಅನ್ನ ನಿಲ್ಲಿಸೋದು. ಬ್ರೋಕರ್ಗಳು ಇನ್ವೆಸ್ಟರ್ಸ್ಗಳಿಗೆ ಮೋಸ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು. ಒಟ್ಟಿನಲ್ಲಿ ಪ್ರತಿಯೊಬ್ಬ ಹೂಡಿಕೆದಾರನ ಹಿತಾಸಕ್ತಿಯನ್ನು ಕಾಪಾಡೋದು ಸೆಬಿಯ ಜವಾಬ್ದಾರಿ. ಸೆಬಿ ಇದೆ ಅನ್ನೋ ಧೈರ್ಯದ ಮೇಲೇನೆ ನೀವೆಲ್ಲ ಇಷ್ಟು ನಂಬಿಕೆಯನ್ನ ಟ್ರೇಡ್ ಮಾಡೋದು. ಸರಿ, ಇಷ್ಟೊತ್ತು ನಾವು ಮಾತಾಡ್ದ ಎಲ್ಲಾ ವಿಷಯಗಳನ್ನ ಒಂದು ಸರಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಂಬಿಡೋಣ. ಈ ಇಡೀ ಸಿಸ್ಟಮ್ನ ಕೀ ಪಾಯಿಂಟ್ಸ್ ಏನು ಅಂತ ಒಮ್ಮೆ ಜ್ಞಾಪಿಸ್ಕೊಳ್ಳೋಣ. ನೆನ್ಪಿಡ್ಬೇಕಾದ್ದು ಕೇವಲ 4 ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಬೆಲೆಯನ್ನ ಡಿಸೈಡ್ ಮಾಡೋದು ಬಾಯರ್ಸ್ ಮತ್ತೆ ಸೆಲ್ಲರ್ಸ್. ಹೇಗೆ? ಡಿಮಾಂಡ್ ಅಂಡ್ ಸಪ್ಲೈ ಮೂಲಕ. ಪಾಯಿಂಟ್ ನಂಬರ್ 2, ಇವರಿಬ್ಬರ ಆರ್ಡರ್ಗಳನ್ನ ಮ್ಯಾಚ್ ಮಾಡೋದು ಎಕ್ಸ್ಚೇಂಜ್. ಪಾಯಿಂಟ್ ನಂಬರ್ 3, ಈ ಆಕ್ಷನ್ ಎಲ್ಲ ನಡೆಯೋ ಜಾಗ ಅಂದ್ರೆ ಮಾರ್ಕೆಟ್ನ ಹಾಟ್ ಬೀಟ್, ಅದೇ ಆರ್ಡರ್ ಬುಕ್. ಮತ್ತು ಕೊನೆಯದಾಗಿ ಪಾಯಿಂಟ್ ನಂಬರ್ 4, ಈ ಇಡೀ ಆಟ ಸೇಫ್ ಆಗಿ ನಡೀಲಿ ಅಂತ ನೋಡ್ಕೊಳ್ಳೋ ರೆಫ್ರಿ ಅಂದ್ರೆ ಸೆಬಿ. ಸಿಂಪಲ್. ಹೋಗ್ತಾ ಹೋಗ್ತಾ ಒಂದು ಪ್ರಾಕ್ಟಿಕಲ್ ಮಾಹಿತಿ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವಾಗಿಂದ ಯಾವಾಗಿನವರೆಗೆ ಓಪನ್ ಇರುತ್ತೆ ನೋಡಿ. ನಾರ್ಮಲ್ ಟ್ರೇಡಿಂಗ್ ನಡೆಯೋದು ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 3:30ರವರೆಗೆ. ಆದ್ರೆ ಅದಕ್ಕೂ ಮುಂಚೆ 9 ಗಂಟೆಯಿಂದ 9:30ವರೆಗೆ ಪ್ರೀ ಓಪನಿಂಗ್ ಸೆಷನ್ ಅಂತ ಇರುತ್ತೆ. ಹಾಗೆಯೇ ಮಾರ್ಕೆಟ್ ಮುಗಿದ ಮೇಲೆ 3:30ರಿಂದ 4 ಗಂಟೆವರೆಗೆ ಪೋಸ್ಟ್ ಮಾರ್ಕೆಟ್ ಸೆಷನ್ ಕೂಡ ಇರುತ್ತೆ. ಸೊ ಈಗ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ. ಈ ಹೊಸ ಜ್ಞಾನದೊಂದಿಗೆ ಒಬ್ಬ ಟ್ರೇಡರ್ ಅಥವಾ ಇನ್ವೆಸ್ಟರ್ನ ಮುಂದಿನ ನಡೆ ಏನಾಗಿರಬಹುದು? ಖಂಡಿತ ಯೋಚನೆ ಮಾಡಬೇಕಾದ ವಿಷಯ.